ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಈ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಕೊಬ್ಬರಿ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಈ ರೀತಿ ಕರ್ಜಿಕಾಯಿ ಮಾಡಿಕೊಂಡ್ರೆ ಒಂದು ತಿಂಗಳ ಮೇಲೆ ಇಟ್ಟರೂ ಸಹ ಇಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕರ್ಜಿಕಾಯಿ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೋತಾ ಇದ್ದೀನಿ. ತುಂಬ ಸಣ್ಣಗಿರುತ್ತಲ್ವ, ಆ ರೀತಿಯಾಗಿ 2 ಕಪ್ ಆಗುವಷ್ಟು ಚಿರೋಟಿ ರವೆ ಮತ್ತು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. 2 ಹಿಟ್ಟನ್ನು 1-2 ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋದು ಸ್ವಲ್ಪ ಕಲರ್ ಚೆನ್ನಾಗಿ ಗೋಲ್ಡನ್ ಕಲರ್ ಥರ ಬರಲಿ ಅಂತ. ಇದಕ್ಕೀಗ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪ ಎಲ್ಲ ಹಿಟ್ಟಿಗೂ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಹಿಟ್ಟು ರೀತಿಯಲ್ಲಿ ಕಲಿಸ್ಕೊಂಬರೋಣ. ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಬರೋಣ. ಕಲಸಿಟ್ಟಿದ್ದಾದಮೇಲೆ ಇದನ್ನ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆ ಆದರೂ ನೆನೆಯೋಕೆ ಇಟ್ಟಿರಬೇಕು. ರವೆ ಹಾಕಿದ್ದೀವಲ್ಲ ಅದು ಸ್ವಲ್ಪ ಹರಳ್ಕೊಳ್ಳಿ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಇದನ್ನ ನೆನೆಯೋಕೆ ಇಟ್ಟಿರೋಣ. ಅಷ್ಟರಲ್ಲಿ ಇದಕ್ಕೆ ಮಾಡೋ ಅಂಥ ಫಿಲ್ಲಿಂಗ್ ರೆಡಿ ಮಾಡ್ಕೊಂಬರೋಣ. ಈ ಕರ್ಜಿಕಾಯಿಗೆ ನಾನು ಕೊಬ್ಬರಿ ಫಿಲ್ಲಿಂಗ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಒಬ್ಬೊಬ್ರು ಬರೀ ಡ್ರೈ ಫ್ರೂಟ್ಸಲ್ಲೂ ಮಾಡ್ತಾರೆ. ನಾನು ಇದಕ್ಕೆ ಇಲ್ಲಿ 1 ಆಗುವಷ್ಟು ಪೂರ್ತಿ ಕೊಬ್ಬರಿನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. 2 ಹೋಳಾಗುತ್ತಲ್ಲ ಆ ರೀತಿಯಾಗಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಬೇಕಂದರೆ ಒಂದು ಸತಿ ಮಿಕ್ಸಿ ಸಹ ಮಾಡ್ಕೊಬೋದು. ಇದಕ್ಕೆ ಒಂದು 2-4 ಸ್ಪೂನ್ ಆಗುವಷ್ಟು ಗಸಗಸೆ, ಹುರಿದಿರೋಂಥ ಗಸಗಸೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಎರಡೂ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಎರಡೂ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನೀಗ 3/4 ಕಪ್ ಆಗುವಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ನಾವು ಯಾವುದರಲ್ಲಿ ಕೊಬ್ಬರಿ ತೊಗೊಂಡಿರ್ತೀವಲ್ವ 1 ಕಪ್ ಕೊಬ್ಬರಿಗೆ 3/4 ಕಪ್ ಆಗುವಷ್ಟು ಸಕ್ಕರೆ ಬದಲು ನೀವು ಬೆಲ್ಲದ ಪುಡಿ ಕೂಡ ಉಪಯೋಗಿಸ್ಕೊಬೋದು. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಫಿಲ್ಲಿಂಗ್ ರೆಡಿಯಾಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಅರ್ಧ ಗಂಟೆ ಆಗಿದೆ. ಇದನ್ನು ಈಗ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ಯಾಕಂತ ತುಂಬ ದಪ್ಪಗೂ ಮಾಡ್ಕೋಬೇಡಿ. ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಈಗ ಕರ್ಜಿಕಾಯಿ ಮಾಡೋ ಮಿಷಿನ್ ಇರುತ್ತಲ್ವ ಅಥವಾ ಕರ್ಜಿಕಾಯಿ ಮೇಕರ್ ಸಿಗುತ್ತಲ್ವ ಅದ್ರ ಮೇಲೆ ಈ ಶೀಟ್ ಇಟ್ಟು ನಾವು ಮಾಡ್ಕೊಂಡಿರೋಂಥ ಫಿಲ್ಲಿಂಗ್ಸ್ ಕೂಡ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತಲ್ವ ಹಿಟ್ಟು ಅದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಇರೋ ಸ್ಟಫಿಂಗ್ ಎಲ್ಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋವಾಗ ಬಿಚ್ಚೋಗ್ಬಿಡುತ್ತೆ. ಹಾಗೆ ಎಣ್ಣೆ ಎಲ್ಲ ತುಂಬ ಕಪ್ಪಗಾಗೋಗುತ್ತೆ. ಹೀಗೆ ಎಲ್ಲ ಕರ್ಜಿಕಾಯಿನೂ ರೆಡಿ ಮಾಡಿಕೊಂಡು ಇದನ್ನ ಈಗ ಡೀಪ್ ಫ್ರೈ ಮಾಡ್ಕೊಂಬರೋಣ. ಕರ್ಜಿಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ತುಂಬ ಬಿಸಿಯಾಗೂ ಕಾದಿರಬಾರ್ದು ಅಥವಾ ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಹೀಗೆ ನೀಟಾಗಿ 2 ಕಡೆನೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಮಾಡೋವಾಗ 2 ಕಡೆನೂ ತಿರುಗಿಸ್ಕೊತಾ ಇರಿ, ಇಲ್ಲಾಂದರೆ ಒಂದು ಕಡೆ ಬೆಳ್ಳಗೆ ಹಾಗಾಗೆ ಇದ್ಬಿಡುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ತುಂಬ ಕೆಂಪಗೂ ಆಗಬಾರ್ದು, ಇಷ್ಟು ಕಲರ್ ಬಂದರೆ ಸಾಕು. ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಈಗ ಇದನ್ನೆಲ್ಲ ತೆಕ್ಕೊಂಬಿಡೋಣ. ನೋಡಿ, ಕರ್ಜಿಕಾಯಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ಕಲರ್ ಕೂಡ ಸಿಂಪಲ್ಲಾಗಿ ಮಾಡ್ಬೋದು, ಕ್ವಿಕ್ಕಾಗೂ ಮಾಡಬಹುದು. ಕೊಬ್ಬರಿ ಇದ್ದರೆ ಸಾಕು. ಈ ರೆಸಿಪಿನ ನೀವು ಹಬ್ಬಕ್ಕೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.